ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಪೆಪ್ಪರ್ ಚಿಕನ್ನು ಸಖತ್ ಟೇಸ್ಟಿ ಹಾಗೆ ಜ್ಯೂಸಿ ಆಗಿರುತ್ತೆ ಚಿಕನ್ನು. ಇದನ್ನು ಪಾರ್ಟಿ ಫಂಕ್ಷನ್ಗೆಲ್ಲ ಮಾಡ್ಕೋಬೋದು. ಹಾಗೆಯೇ ಚಿಕನ್ ಸ್ಟಾರ್ಟರು ಸಖತ್ ಯಮ್ಮಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ಮೊದಲನೇ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀವಿ. ಮ್ಯಾರಿನೇಷನ್ ಮೊದಲು ಚಿಕನ್ ಪೀಸಸ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ಎಲ್ಲ ಪೀಸಸ್ ಮೇಲೂ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅದರಿಂದ ಮ್ಯಾರಿನೇಷನ್ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಿ ನಾನು 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನು ಅರಿಶಿನ ಪುಡಿ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ 4 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ, ಹಾಗೆ 3 ಟೇಬಲ್ ಸ್ಪೂನು ಮೈದಾವನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಹಾಗೆ 1 ಮೊಟ್ಟೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವೂ ಕೂಡ ಚೆನ್ನಾಗಿ ಥರ ಕಲಿಸ್ಕೊಳ್ಳೋಣ. ಕಲಿಸ್ಬಿಟ್ಟು ಈ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ಇಡಲೇಬೇಕಾಗತ್ತೆ. ಇಟ್ಟಷ್ಟು ಅದು ಅರ್ಧ ಗಂಟೆ ಇಲ್ಲ ಅಂದರೆ 1 ಗಂಟೆ ಆದರೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಯಿತಾ, ಈ ಪೆಪ್ಪರ್ ಚಿಕನ್ ಮಾಡಲಿಕ್ಕೆ ಒಂದು ಮಸಾಲೆ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಪುಡಿಯನ್ನು ಫ್ರೆಶ್ ಆಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಕ್ಕೆ 3 ಪೀಸ್ ತೊಗೊಂಡಿದ್ದೀನಿ, ಲವಂಗ 6 ಪೀಸು, ಏಲಕ್ಕಿ 4 ಪೀಸ್ ತೊಗೊಂಡಿದ್ದೀನಿ, ಹಾಗೆಯೇ 2 ಟೀ ಸ್ಪೂನು ಧನಿಯಾ ಕಾಳು, ಹಾಗೆ 1 ಟೀ ಸ್ಪೂನು ಜೀರಿಗೆ, ಹಾಗೆಯೇ ಕಾಳುಮೆಣಸು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕಾಳುಮೆಣಸು ಇಲ್ಲಿ ಮೇನ್ ಆಗಿರುತ್ತೆ. ಬನ್ನಿ, ಇಲ್ಲಿ ಮೊದಲಿಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಕಾಳುಮೆಣಸನ್ನು ಫಸ್ಟು ಹಾಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ, ಬೇ ಲೀಫು ಫ್ಲೇವರ್ಗೋಸ್ಕರ. ಹಾಗೆ ಅದೆಲ್ಲ ರೋಸ್ಟ್ ಆದಮೇಲೆ ಈ ಧನಿಯಾ ಕಾಳು, ಸೋಂಪು ಹಾಗೆ ಜೀರಿಗೆಯನ್ನು ಕೂಡ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಘಮ ಅಂತ ಪರಿಮಳ ಬರೋವರೆಗೂ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ರೋಸ್ಟ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ಆರ್ಲಿಕ್ಕೆ ಬಿಟ್ಬಿಡೋಣ. ಈಗ ರೋಸ್ಟ್ ಆದ ಈ ಮಸಾಲೆ ಐಟಮ್ಸ್ನೆಲ್ಲ ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ಈ ಪೆಪ್ಪರ್ ಚಿಕನ್ ಮಾಡೋಲ್ಲಿ ಈಗ ಮ್ಯಾರಿನೇಷನ್ ಆಗಿದೆ ಚಿಕನ್ದು, ಹಾಗೆ ನಾವು ಫ್ರೆಶ್ ಆಗಿ ಮಸಾಲೆ ಪುಡಿ ಕೂಡ ರೆಡಿ ಮಾಡ್ಕೊಂಡಿದ್ದೀವಲ್ಲ. ಈಗ ಈ ಪೆಪ್ಪರ್ ಚಿಕನ್ ರೆಸಿಪಿಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಇದು ಒಂದು ಸ್ಟಾರ್ಟರು, ಆಯಿತಾ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಕಬಾಬ್ ಥರನೇ ಬರುತ್ತೆ, ಕಬಾಬು ಎಲ್ಲ ಮಾಡ್ತೀವಲ್ಲ. ನೋಡಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಚಿಕನ್ ಮ್ಯಾರಿನೇಷನ್ ಮಾಡಿದ್ವಲ್ಲ ಅದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಚಿಕನ್ನ ನಾವು 90% ಇಲ್ಲೇ ನಾವು ಕುಕ್ ಮಾಡ್ಕೊಳೋದು, ಆಯಿತಾ. ಚೆನ್ನಾಗಿ ಇಲ್ಲೇ ಕುಕ್ ಮಾಡ್ಕೋಬೇಕು. ಫುಲ್ಲು ಕಂಪ್ಲೀಟಾಗಿ ಚಿಕನ್ ಬೇಯಬೇಕಾಗತ್ತೆ. ನೋಡಿ, ಚಿಕನ್ ಈಗ ಚೆನ್ನಾಗಿ ಕುಕ್ ಆಗ್ತಾ ಇದೆ. 2 ಕಡೆನೂ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಥರ ಫ್ರೈ ಮಾಡ್ಕೊಳ್ಳಿ. ಬನ್ನಿ, ಈಗ ಚಿಕನ್ ರೆಡಿ ಆಗಿದೆ. ಈಗ ಅದೇ ಸ್ವಲ್ಪ ಎಣ್ಣೆ ಉಳಿದಿತ್ತಲ್ಲ, ಅದಕ್ಕೆ ನಾನಿಲ್ಲಿ 2 ಈರುಳ್ಳಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ, ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಥರ ಕಲರ್ ಚೇಂಜ್ ಆಗಬೇಕು, ಆಯಿತಾ. ಇವನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೊಮೆಟೊವನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಗೆ 1 ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ, ಆಯಿತಾ. ಬನ್ನಿ, ಇವೆಲ್ಲವೂ ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ರುಬ್ಬಿದ್ವಲ್ಲ ಮಸಾಲೆ ಪುಡಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲೆ ಪುಡಿಯನ್ನು 2 ಸಲ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಈ ಚಿಕನ್ ಪೀಸಸ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಚಿಕನ್ ಪೀಸ್ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಕೂಡ ಈ ಥರ ಚುಮುಕ್ಸಿ ಹಾಕ್ಕೊಳ್ಳಿ. ನೀರನ್ನು ಹಾಕೋದ್ರಿಂದ ಚಿಕನ್ ಪೀಸಸ್ ಮೇಲೆ ಚಿಕನ್ ಪೀಸಸ್ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ನಿಂಬೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನೀವು ಉಪ್ಪು ಖಾರನೆಲ್ಲ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. ಉಪ್ಪು ಟೇಸ್ಟ್ ಮಾಡಿ ನೋಡಿ. ಉಪ್ಪನ್ನು ಆ್ಯಡ್ ಮಾಡೋದಾದರೆ ಸ್ಟಾರ್ಟಿಂಗಲ್ಲಿ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಕುಕ್ ಮಾಡ್ತೀವಲ್ಲ ಆ ಟೈಮ್ನಲ್ಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ಉಪ್ಪು, ಆಯಿತಾ. ಇದನ್ನು ತುಂಬ ತಿರುಗಿಸೋದು ಬೇಡ, ಯಾಕಂದರೆ ಕೋಟಿಂಗ್ ಎಲ್ಲ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಜ್ಯೂಸಿ ಡಿಲಿಷಿಯಸ್ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ತುಂಬ ಖಾರವಾಗಿ ಕೋಟಿಂಗು ಕೊಟ್ಟಿರ್ತೀವಲ್ವ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಗೋಬಿ ಎಲ್ಲ ಕೋಟಿಂಗ್ ಕೊಟ್ಟು ಮಾಡ್ತೀವಲ್ಲ ಆ ರೀತಿ ಇರುತ್ತೆ ಇದು ಕೂಡ. ಯಾರ್ಯಾರಿಗೆ ಚಿಕನ್ ಇಷ್ಟ ಆಗುತ್ತೆ ನೀವೆಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸಲ. ಈ ಚಳಿಗಾಲದಲ್ಲಿ ಈ ಥರ ಮಾಡಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಚಿಕನ್ ಸ್ಟಾರ್ಟರ್, ಪಾರ್ಟಿ ಫಂಕ್ಷನ್ಗೆಲ್ಲ ನೀವು ಮಾಡ್ಕೋಬೋದು. ಓಕೆ, ನೋಡಿ, ಡಿಲಿಷಿಯಸ್ ಪೆಪ್ಪರ್ ಚಿಕನ್ ಜ್ಯೂಸಿ ಆಗಿರುತ್ತೆ. ಓಕೆ, ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.